ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಫೈನ್. ಇವತ್ತು ವೆಜಿಟೇಬಲ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತವಾ ವೆಜಿಟೇಬಲ್ ರೈಸು. ಎಲ್ಲರೂ ಪಲಾವ್ ಮಾಡ್ಕೊಳ್ತೀರಿ ಮನೆಯಲ್ಲಿ, ಬಟ್ ಈ ಥರನೂ ಒಂದ್ಸರಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಿಮಗೆ. ಸೊ ಮೊದಲಿಗೆ ಏನು ಮಾಡ್ಕೊಳ್ಳೋಣ ನೋಡ್ಕೊಬಿಡೋಣ. ನಾನು ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂಚೂರು ಬಟರ್ ಹಾಕ್ಕೊಳ್ತಿದ್ದೀನಿ. ಬಟರ್, ಗೀ, ಆಯಿಲ್ ಏನು ಬೇಕನ್ನ ಹಾಕ್ಕೊಬೋದು ನೀವು, ಆಪ್ಷನ್ನು. ನಾನು ಬಟರ್ ಹಾಕ್ಕೊಳ್ತಿದ್ದೀನಿ. ಪಲಾವ್ಗೆ ಏನೆಲ್ಲ ಸ್ಪೈಸಸ್ ಹಾಕ್ಕೊಳ್ತೀರಿ ನೋಡಿ, ಚಕ್ಕೆ, ಲವಂಗ, ಸ್ವಲ್ಪ ಕಸೂರಿ ಮೇಥಿ, ಗೋಡಂಬಿ ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಕೆಂಪಗಾಗೋವರೆಗೂ. ಸೊ ಇದಾದಮೇಲೆ ನೋಡಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ವೆಜಿಟೇಬಲ್ಸ್ ಏನೆಲ್ಲ ನಿಮ್ಗೆ ಸಿಗುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ಸೊ ವೆಜಿಟೇಬಲ್ಸಲ್ಲಿ ಏನು ನೆಗೋಷಿಯೇಷನ್ ಇಲ್ಲ, ಎಷ್ಟು ಬೇಕನ್ನ ಹಾಕ್ಕೋಬೋದು ನೀವು. ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 5-10 ಮಿನಿಟ್ಸ್ ಇದನ್ನ ಬೇಯಿಸ್ಕೋಬೇಕು. ತರಕಾರಿ ಬೇಯಬೇಕಲ್ವ, ಸೊ ನಾವು ಬೇಯಿಸ್ಕೊಳ್ತಾ ಇದ್ದೀವಿ ನೋಡಿ. ಆವಾಗವಾಗ ತಳ ಹತ್ತಿದ್ದಂಗೆ ತೆಗೆದು ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತಳ ಹತ್ತಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಇದಕ್ಕೇ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಟೊಮೆಟೊ ಹಾಕ್ಕೊಂಡ್ರೆ ತರಕಾರಿ ಬೇಯೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ, ಒಂದು 70% ಆಫ್ ತರಕಾರಿ ಬೆಂದ ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಸೊ ಅವಾಗ ನೀಟಾಗಿ ಬಾಯ್ಲ್ ಆಗುತ್ತೆ ನೋಡಿ. ಇವಾಗ ಟೊಮೆಟೊ ಕೂಡ ಬೆಂದಿದೆ. ಟೊಮೆಟೊ, ಕೊತ್ತಂಬರಿ ಹಾಕಿದ್ದೆ ನಾನು. ಸೊ ಬೇಕಿದ್ದರೆ ನೀವು ಪುದೀನೂ ಹಾಕ್ಕೋಬೋದು, ನಾನು ಹಾಕಿಲ್ಲ. ಆಮೇಲೆ ನೋಡಿ, ಇಲ್ಲಿ ಧನಿಯಾ ಪುಡಿ 1 ಸ್ಪೂನಷ್ಟು, ಗರಂ ಮಸಾಲ ಒಂಚೂರು ಹಾಕ್ಕೊಂಡು ತಳ ಹತ್ತದಿದ್ದಂಗೆ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಕೈ ಆಡಿಸ್ತಾನೆ ಇರಬೇಕು, ಆವಾಗ ಆ ಟೇಸ್ಟ್ ಬರುತ್ತೆ ನಿಮಗೆ. ತವಾ ಟೇಸ್ಟ್ ಬರುತ್ತೆ. ನೀವು ಒಬ್ರಿಗೆ ಮಾಡ್ಕೊಳಂಗಿದ್ರೆ ತವಾ ಮೇಲೆ ಮಾಡ್ಕೋಬೋದು. ನಾನಿಲ್ಲಿ ತವಾ ಮೇಲೆ ಜಾಗ ಸಾಲಲ್ಲ ಅಂತೇಳಿ ನಾನೊಂದು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬಾಣಲಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ರೈಸ್ ಹಾಕ್ಕೊಂಡು, ಆಲ್ರೆಡಿ ನಾನು ಮಾಡಿಕೊಂಡಿದ್ದು ರೈಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 2 ನಿಮಿಷ ಹಾಗೆ ಆ ಫ್ಲೇವರ್ ಬರೋವರೆಗೂ ಇಟ್ಕೊಂಡು ನೀವು ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ತವಾ ಪಲಾವ್ ರೆಡಿ ಆಗೋಗುತ್ತೆ. ರೆಗ್ಯುಲರಾಗಿ ಪಲಾವ್ ನಾವು ಮಾಡ್ಕೊಳ್ತಿರ್ತೀರಿ, ಫಸ್ಟ್ ತರಕಾರಿ ಎಲ್ಲ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು. ಬಟ್ ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಟೊಮೆಟೊ ರೈಸು ಈ ಥರನೇ ಮಾಡೋದು. ನಾನು ಇನ್ನೊಂದು ವೀಡಿಯೋನಲ್ಲಿ ನಿಮಗೆ ಬೇಕಿದ್ರೆ ತೋರಿಸ್ತೀನಿ, ನೋಡ್ಕೋಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ರೈತ ಇಟ್ಕೊಂಡು ತಿನ್ಕೋಬೋದು. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ.